ಸ್ನೇಹಿತರೆ ನಮಸ್ಕಾರ. ಇವತ್ತು ದಕ್ಷಿಣ ಕರ್ನಾಟಕದ ಪ್ರಮುಖ ಡ್ಯಾಮ್ಗಳಾದ KRS, ಕಬಿನಿ, ಹಾರಂಗಿ, ಹೇಮಾವತಿ ಡ್ಯಾಮ್ಗಳ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ಮೊದಲಿಗೆ KRS ನೋಡೋಣ. ಫುಲ್ ಡೆಪ್ತ್ 124 ಅಡಿ ಇದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ 49,452 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಕರೆಂಟ್ ಇಯರ್ ಲೆವೆಲ್ 92 ಅಡಿ ತುಂಬಿದೆ ಸ್ನೇಹಿತರೆ. ಈಗ ಕರೆಂಟ್ ಇಯರ್ ನೀರು ಸಂಗ್ರಹ ಎಷ್ಟಾಗಿದೆ ಅಂದರೆ 17,253 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಒಳ ಹರಿವು 7,515 ಒಳ ಹರಿವು ಬರ್ತಿದೆ. ಹೊರ ಹರಿವು 619 ಇದೆ ಸ್ನೇಹಿತರೆ. ಬನ್ನಿ ಹೀಗೆ ಕಬಿನಿ ನೋಡೋಣ. 65 ಅಡಿ ಫುಲ್ ಡೆಪ್ತ್ ಇದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ 19,516 TMC ನೀರು ಸಂಗ್ರಹ ಮಾಡ್ಬೋದು. ಬಟ್ ಕರೆಂಟ್ ಇಯರ್ ಲೆವೆಲ್ 51 ಅಡಿ ತುಂಬಿದೆ. ಕರೆಂಟ್ ಇಯರ್ ಸ್ಟೋರೇಜ್ 11,711 TMC ಈಗ ನೀರು ಸಂಗ್ರಹವಾಗಿದೆ ಆಲ್ರೆಡಿ. ಕರೆಂಟ್ ಇಯರ್ ಇನ್ಫ್ಲೋ 3,166 ಇನ್ಫ್ಲೋ ಒಳ ಹರಿವು ಬರ್ತಿದೆ ಸ್ನೇಹಿತರೆ. 500 ಹೊರ ಹರಿವು ಹೋಗ್ತಿದೆ. ಹಾರಂಗಿ ಡ್ಯಾಮು 129 ಫುಲ್ ಡೆಪ್ತ್ ಇದೆ. ಬಟ್ ಫುಲ್ ಮ್ಯಾಕ್ಸಿಮಮ್ ಕೆಪಾಸಿಟಿ 8,500 TMC ನೀರು ಸಂಗ್ರಹ ಮಾಡ್ಬೋದು. ಕರೆಂಟ್ ಇಯರ್ ಲೆವೆಲ್ 116 ಅಡಿ ತುಂಬಿದೆ ಸ್ನೇಹಿತರೆ. ಕರೆಂಟ್ ಇಯರ್ ಸ್ಟೋರೇಜ್ 5,176 TMC ಈಗ ನೀರು ಸಂಗ್ರಹವಾಗಿದೆ. ಬಟ್ ಕರೆಂಟ್ ಇಯರ್ ಇನ್ಫ್ಲೋ 2,016 ನೀರು ಕ್ಯೂಸೆಕ್ಸ್ ಒಳ ಹರಿವು ಬರ್ತಿದೆ. 180 ಕ್ಯೂಸೆಕ್ಸ್ ಹೊರ ಹರಿವು ಹೋಗ್ತಿದೆ. ಇದು ಹಾರಂಗಿದು. ಈಗ ಹೇಮಾವತಿ ಡ್ಯಾಮ್ದು ನೋಡೋಣ. ಫುಲ್ ಡೆಪ್ತು 117 ಅಡಿ ಇದೆ. ನೀರು ಎಷ್ಟು ಸಂಗ್ರಹ ಮಾಡ್ಬೋದು ಅಂದರೆ 37,103 TMC ನೀರು ಸಂಗ್ರಹ ಮಾಡ್ಬೋದು. ಕರೆಂಟ್ ಇಯರ್ ಲೆವೆಲ್ 98 ಅಡಿ ಡ್ಯಾಮ್ ತುಂಬಿದೆ. ಕರೆಂಟ್ ಇಯರ್ ಸ್ಟೋರೇಜ್ 22,048 TMC ನೀರು ಸಂಗ್ರಹವಾಗಿದೆ. ಕರೆಂಟ್ ಇಯರ್ ಇನ್ಫ್ಲೋ 2,960 ಒಳ ಹರಿವು ಬರ್ತಿದೆ ಸ್ನೇಹಿತರೆ. 300 ಹೊರ ಹರಿವು ಹೋಗ್ತಿದೆ. ಈಗಿತ್ತು ಪ್ರಮುಖ ಡ್ಯಾಮ್ಗಳ ನೀರಿನ ಮಟ್ಟ. ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.